ಗೋಕರ್ಣದಲ್ಲಿ ಅಕ್ಕಪಕ್ಕ ಕುಳಿತು ದರ ಕೂಗುತ್ತಾ ಜನರನ್ನ ಕರೆಯುತ್ತಿದ್ದ ಸಂತೆ ವ್ಯಾಪಾರಿಗಳು ಈ ವಾರ ಮಂಕಾಗಿದ್ದಾರೆ. ಪಕ್ಕದಲ್ಲಿ ಕುಳಿತುಕೊಳ್ಳುವ ಈ ಲೋಕದಿಂದ ತೆರಳಿದ್ದಾರೆ. ವ್ಯಾಪಾರಕ್ಕೆ ಉತ್ಸಾಹವಿಲ್ಲ, ಆದರೆ ಜೀವನಕ್ಕೆ ಇದೇ ಆಧಾರ ಎನ್ನುವಂತೆ ಒಲ್ಲದ ಮನಸ್ಸಿನಿಂದ ಗುರುವಾರ ನಡೆದ ಗೋಕರ್ಣದ ವಾರದ ಸಂತೆಯಲ್ಲಿ ವ್ಯಾಪಾರ ನಡೆಸಿದ್ರು. ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಗುಳ್ಳಾಪುರದ ಬಳಿ ಲಾರಿ ಅಪಘಾತದಲ್ಲಿ ಮೃತಪಟ್ಟ ಸವಣೂರಿನ ತರಕಾರಿ ವ್ಯಾಪಾರಸ್ಥರು ಹಲವು ವರ್ಷದಿಂದ ಗೋಕರ್ಣಕ್ಕೆ ಬರುತ್ತಿದ್ರು. ಎಲ್ಲವೂ ಸರಿಯಾಗಿದ್ರೆ ಬುಧವಾರ ಕುಮಟಾ ಸಂತೆ ಮುಗಿಸಿ ಮರುದಿನ ಗೋಕರ್ಣದಲ್ಲಿ ವ್ಯಾಪಾರ ನಡೆಸಿ ತೆರಳುತ್ತಿದ್ರು. ಆದ್ರೆ ವಿಧಿಯಾಟ ಬಾರದ ಲೋಕಕ್ಕೆ ಕರೆದುಕೊಂಡಿದೆ. ಇಲ್ಲಿ ಲಿಂಬು, ಈರುಳ್ಳಿ, ಹಣ್ಣುಗಳನ್ನ ತಂದು ಮಾರಾಟ ಮಾಡುತ್ತಿದ್ದ ಜಾಗ ಈ ವಾರ ಖಾಲಿ ಇದೆ. ಪಕ್ಕದಲ್ಲಿ ಕುಳಿತುಕೊಂಡ ವ್ಯಾಪಾರಿ ಒಮ್ಮೆ ಅತ್ತ ನೋಡುತ್ತಾ ಗ್ರಾಹಕರನ್ನ ಮಾತನಾಡಿಸುತ್ತಿರುವ ದೃಶ್ಯ ಮನ ಕಲುಕುವಂತಿತ್ತು. ವಾರ ನಮ್ಮ ಜೊತೆ ಇರುತ್ತಿದ್ದವ ಈ ವಾರ ಇಲ್ಲವಲ್ರಿ, ಅವನದೇ ನೆನಪು ಆಗುತ್ತದೆ ಎನ್ನುತ್ತಾ ಮುಖ ನೋಡುತ್ತಾ ಏನು ತೆಗೆದುಕೊಳ್ಳಿ ಎಂದು ಸಮಾಧಾನ ಮಾಡಿಕೊಳ್ಳುತ್ತಾರೆ. ಮೃತಪಟ್ಟವರ ಅಂಗಡಿಯಿಂದ ಖಾಯಮಾಗಿ ತರಕಾರಿ ತೆಗೆದುಕೊಂಡು ಹೋಗುತ್ತಿದ್ದ ಜನರು ಅವರ ಕುಳಿತುಕೊಂಡಿರುವ ಜಾಗ ನೋಡಿ ಬೇಸರವನ್ನ ವ್ಯಕ್ತಪಡಿಸುತ್ತಿರುವುದು ಕಂಡುಬಂತು. ಒಟ್ಟಾರೆ ಕರಾಳ ಘಟನೆಯ ಕಹಿ ನೆನಪಿನಲ್ಲಿಯೇ ವಹಿವಾಟು ನಡೆಸಿದ್ದು ಕಂಡುಬಂತು. ಸಿರ್ಸಿ ಕುಮಟಾ ಮಾರ್ಗದಲ್ಲಿ ಬಸ್ ಸಂಚರಿಸುತ್ತಿದ್ರೆ ದುರಂತದಲ್ಲಿ ಸಾವಿಗೀಡಾದವರು ಬಸ್ನಲ್ಲಿ ಬರುತ್ತಿದ್ರು ಎಂದು ವ್ಯಾಪಾರಿ ಜಾಫರ್ ಹೇಳಿದ್ರು. ಪ್ರತಿ ಬಾರಿ ಲಾರಿಯಲ್ಲಿ ತರಕಾರಿ ತುಂಬಿ ಬಸ್ನಲ್ಲಿ ವ್ಯಾಪಾರಸ್ಥರು ತೆರಳುತ್ತಿದ್ರು. ಒಮ್ಮೆ ರಾತ್ರಿ ಇಲ್ಲವೇ ಮುಂಜಾನೆ ಆಯಾ ಸ್ಥಳಕ್ಕೆ ತಲುಪುತ್ತಿದ್ರು. ನಂತರ ಲಾರಿಯಲ್ಲಿ ಬಂದ ತರಕಾರಿಯನ್ನ ಪಡೆದು ವಹಿವಾಟು ನಡೆಸುತ್ತಾ ಬಂದಿದ್ರು. ಆದರೆ ಸಿರ್ಸಿ ಕುಮಟಾ ಮಾರ್ಗದಲ್ಲಿ ಬಸ್ ಸಂಚಾರ ಬಂದಾಗಿದ್ದರಿಂದ ಸುತ್ತಿ ಬಳಸಿ ಬಸ್ ಹಿಡಿದು ತಲುಪುವುದು ಕಷ್ಟವಾಗಿದ್ದರಿಂದ ಲಾರಿಯಲ್ಲಿ ಪ್ರಯಾಣ ಬೆಳೆಸಿದ್ರು ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಯೋಧ್ಯದಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯಾಗಿ 1 ವರ್ಷವಾದ ಹಿನ್ನೆಲೆಯಲ್ಲಿ ಈ ವರ್ಧಂತಿಯ ಪ್ರಯುಕ್ತ ಅಂಕೋಲಾ ಕೊಡ್ಸಣಿ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಸಂಭ್ರಮದ ಜಾಥಾ ನಡೆಯಿತು. ಕೊಡ್ಸಣಿ ಈಶ್ವರ ದೇವಸ್ಥಾನದಲ್ಲಿ ಗುರುವಾರ ಮುಂಜಾನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿ ಮಧ್ಯಾಹ್ನ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸಾಗಿದ್ರೆ ನೃತ್ಯ, ಡೋಲು, ರಾಮನಾಮ ಭಜನೆ ಮತ್ತು ಹಲವು ರೂಪಕಗಳೊಂದಿಗೆ 2 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗಿದ ಜಾಥಾ ಬಹು ಆಕರ್ಷಕವಾಗಿ ಎಲ್ಲರ ಗಮನ ಸೆಳೆಯಿತು. ದೇವಸ್ಥಾನದ ಸಮಿತಿ ಹಾಗೂ ಊರ ನಾಗರಿಕರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು. ನೂರಾರು ಜನರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಗ್ರಾಮದಲ್ಲಿ ಹಬ್ಬದ ಸಂಭ್ರಮದೊಂದಿಗೆ ಈ ಕಾರ್ಯಕ್ರಮ ಸಮಾಜಕ್ಕೆ ಏಕತೆಯ ಸಂದೇಶ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಇಂದಿನ ಯುವಕರಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಬೇಕೆಂದರೆ ತಂದೆ ತಾಯಿಗಳು ಆಧ್ಯಾತ್ಮ ಚಿಂತಕರಾಗಬೇಕೆಂದು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುವಿನ ಧಾರ್ಮಿಕ ಪ್ರಭಾಗದ ಮುಖ್ಯಾಲಯ ಸಂಯೋಜಕ ರಾಜಯೋಗಿ
ಬ್ರಹ್ಮಕುಮಾರ ರಾಮನಾಥ ಅವರು ಕರೆ ನೀಡಿದರು. ಹೊನ್ನಾವರ ತಾಲೂಕಿನ ಗೇರುಸಪ್ಪಾದ ಪವಿತ್ರ ವನದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಶಿವಬಾಬಾ ರಂಗಮಂದಿರದಲ್ಲಿ ನಡೆದ ಯುವಜನೋತ್ಸವ ಶಾಂತಿಯುತ ಸಮಾಜದ ರಚನೆಯಲ್ಲಿ ಯುವಜನರ ಪಾತ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಯುವ ಶಕ್ತಿಗೆ ಆಧ್ಯಾತ್ಮಿಕ ಬಲ ತುಂಬಿದ್ರೆ ಭಾರತಾಂಬೆಯ ರಕ್ಷಣೆ ಆಗುತ್ತದೆ ಎಂದರು. सभी महानुभावों का मैं तहे दिल से स्वागत करता हूं। आज आप और हम सभी युवा जनोत्सव के उपलक्ष्य में इस भव्य पंडाल में उपस्थित हुए हैं। वास्तव में देखा जाता है कि सारा विश्व कहता है लैक ऑफ स्पिरिचुअलिटी इन अवर एजुकेशन। हमारे पढ़ाई के अंदर ಆಧ್ಯಾತ್ಮಿಕತೆ नहीं है। ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಗೇರುಸಪ್ಪ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ಕುಸುಮಕ್ಕ, ಮೌಂಟ್ ಅಬುವಿನಿಂದ ಆಗಮಿಸಿದ್ದ ರೇಡಿಯೋ ವಿಭಾಗದ ರಾಜಯೋಗಿ ಬ್ರಹ್ಮಕುಮಾರ ಅಚ್ಚುತಣ್ಣನವರು ಮಾತನಾಡಿ, ಯುವಕರಲ್ಲಿ ಶಾಂತಿ ಶಕ್ತಿ ಹೊರಹೊಮ್ಮಿದ್ರೆ ಇಡೀ ಭಾರತವು ಶಾಂತವಾಗುತ್ತದೆ. ಆ ನಿಟ್ಟಿನಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯವು ಈ ರೀತಿಯ ಸೇವೆ ಮಾಡುತ್ತಿದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ಎಸ್ ನಾಯ್ಕ್, ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಎಂ ನಾಯ್ಕ್, ಗೇರುಸಪ್ಪ ಕೃಷ್ಣಕೇರಿಯ ಆಂಗ್ಲ ಮಾಧ್ಯಮ ಶಾಲಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ಎನ್ ನಾಯ್ಕ್, ಸಾಮಾಜಿಕ ಕಾರ್ಯಕರ್ತ ಯೋಗೇಶ್ ಆರ್ ರಾಯ್ಕರ, ಹೊನ್ನಾವರ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ಗಣೇಶ್ ಟಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಗೇರುಸಪ್ಪಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನಿರ್ದೇಶಕ ವಿಶ್ವೇಶ್ವರ್ ಹಳೆಮನೆ ಅಣ್ಣನವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಬಿಕೆ ಚೇತನಕ್ಕ ಸ್ವಾಗತಿಸಿದ್ರು. ಬ್ರಹ್ಮಕುಮಾರಿ ಮಾದೇವಕ್ಕ ಹಾಗೂ ಪುಷ್ಪಕ್ಕ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಬ್ರಹ್ಮಕುಮಾರಿ ಸುನಂದಕ್ಕ ಧ್ಯಾನಾಭ್ಯಾಸ ಮಾಡಿಸಿದ್ರು. ಬ್ರಹ್ಮಕುಮಾರಿ ಶಿಲ್ಪಕ್ಕ ವಂದಿಸಿದ್ರು. ತಮ್ಮೆಲ್ಲರ ಜೀವನ ಸುಖ, ಶಾಂತಿ, ಆರೋಗ್ಯ, ಆನಂದ, ನೆಮ್ಮದಿಯಿಂದ ಇರಲಿ ಎಂಬುದು ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಪ್ರಾರ್ಥನೆ. ಈಶ್ವರೀಯ ಕಾಣಿಕೆಯನ್ನು ಸ್ವೀಕರಿಸುತ್ತಿರುವ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ತಾವೆಲ್ಲ ಗೇರುಸಪ್ಪದ ಯುವಕ ಯುವತಿಯರು ವಿಶೇಷವಾಗಿ ಈ ಗೌರವ ಕಾಣಿಕೆಯನ್ನು ಸ್ವೀಕರಿಸಿದ್ದೀರಿ. ಇದೊಂದು ಮಹಾ ಸೌಭಾಗ್ಯ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಬು ಪರ್ವತದಿಂದ ಅನೇಕ ಸಹಕಾರ ಸಹಯೋಗವನ್ನು ನೀಡಿದ್ದಾರೆ. ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಸುಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಇಂದಿನ ಈ ಒಂದು ಯೋಜನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅನೇಕ ಗಣ್ಯ ವ್ಯಕ್ತಿಗಳು ಹಾಗೂ ಯುವತಿಯರು. ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿ ಕಾನೂನು ಬಾಹಿರವಾಗಿ ಪುನರ್ ಪರಿಶೀಲನಾ ಪ್ರಕ್ರಿಯೆಗೆ ಉಪವಿಭಾಗ ವ್ಯಾಪ್ತಿಯ ಸುಮಾರು 5,000ಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಿದ್ದು, ಗುರುವಾರ ಶಿರಸಿ ಉಪವಿಭಾಗಾಧಿಕಾರಿ ಕಚೇರಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಆಕ್ಷೇಪಣಾ ಪತ್ರ ಸಲ್ಲಿಸಲಾಯಿತು. 2024 ನವೆಂಬರ್ 28ರಂದು ಮುಖ್ಯ ಕಾರ್ಯದರ್ಶಿ ಸಮಿತಿಯು ರಾಜ್ಯಾದ್ಯಂತ ವಿವಿಧ ಅರಣ್ಯ ಹಕ್ಕು ಸಮಿತಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಿದ್ದು, ಅಪೂರ್ಣ, ಅಸ್ತಿತ್ವವಿಲ್ಲದ ಬಾಹಿರ ಹಕ್ಕು ಸಮಿತಿಗಳಿಂದ ಅರ್ಜಿ ಸಲ್ಲಿಸಲು ಸಮಿತಿಯಲ್ಲಿ 50% ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡಲು ಪ್ರಾರಂಭಿಸಿರುವುದಕ್ಕೆ ಆಕ್ಷೇಪದಲ್ಲಿ ಉಲ್ಲೇಖಿಸಲಾಗಿದೆ. ಕಾನೂನು ವ್ಯತಿರಿಕ್ತವಾಗಿ ಉಚ್ಚ ನ್ಯಾಯಾಲಯದ ಮತ್ತು ಕೇಂದ್ರ ಸರ್ಕಾರದ ಆದೇಶ ನಿರ್ಲಕ್ಷಿಸಿ 3 ತಲೆಮಾರಿನ ನಿರ್ದಿಷ್ಟ 1930ರ ಪೂರ್ವದ ದಾಖಲೆಗೆ ಸಾಕ್ಷ್ಯ ಒದಗಿಸಲು ಸಮಿತಿಗಳು ನೋಟಿಸ್ ನೀಡುತ್ತಿರುವುದು ಕಾನೂನು ಬಾಹಿರ ಎಂದು ಆಕ್ಷೇಪ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ಕಾನೂನು ಬಾಹಿರ ಅರ್ಜಿ ಪುನರ್ ಪರಿಶೀಲನೆ ಪ್ರಕ್ರಿಯೆ ಜರುಗುತ್ತಿರುವುದು ವಿಷಾದಕರ. ಸ್ವಾತಂತ್ರ್ಯ ಪೂರ್ವದ ವೈಯಕ್ತಿಕ ನಿರ್ದಿಷ್ಟ ದಾಖಲೆ ಅರಣ್ಯ ಹಕ್ಕು ಸಮಿತಿ ಒತ್ತಾಯಿಸುತ್ತಿರುವುದಕ್ಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾನ್ಯತೆ ಸಹಿತ ಇಲ್ಲ ಮಾಡಿದ್ರೆ ಅಂತ ಹೇಳುವ ಬಗ್ಗೆ ನಮ್ಮ ಮೊದಲನೇ ಆಕ್ಷೇಪ. ಎರಡನೇದು, ಅವರು ಕೊಟ್ಟಿರುವಂತಹ ನೋಟಿಸ್ ನಲ್ಲಿ 1930ರ ದಾಖಲೆಗಳನ್ನ ಹಾಜರು ಮಾಡಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 1930ರಲ್ಲಿ ದಾಖಲೆನ ಕೊಡಬೇಕಂತ ಹೇಳಿದ್ರೆ
3 ತಲೆಮಾರಿನ ದಾಖಲೆ ಕೊಡಬೇಕಂತ ನಮ್ಮ ಆಕ್ಷೇಪ ಏನಂದ್ರೆ ಯಾವುದೇ ಕಾನೂನಲ್ಲಿ 3 ತಲೆಮಾರಿನ ದಾಖಲೆಗಳನ್ನ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆ ಕೊಡಬಾರದು ಅನ್ನೋದಿಲ್ಲ, ಕೊಡಬೇಕಂತ ಇಲ್ಲ. ಕಾಯ್ದೆ ತಿದ್ದುಪಡಿಯಾಗಿದೆ 2012ರಲ್ಲಿ ಸೆಪ್ಟೆಂಬರ್ 12ರಂದು. ಈ ಒಂದು ನಿರ್ದಿಷ್ಟವಾದ ದಾಖಲೆಗಳಿಗೆ ಉಪವಿಭಾಗಾರಣ್ಯ ಸಮಿತಿ ಇರಬಹುದು, ಜಿಲ್ಲಾಡಳಿತ ಸಮಿತಿಗಳು. ಮುಂಚಿತವಾಗಿ ಲಿಖಿತ ಸಾರ್ವತ್ರಿಕವಾಗಿ ಆಕ್ಷೇಪಣಾ ಪತ್ರ ಸಲ್ಲಿಸುವ ಕುರಿತು ಮಾಹಿತಿ ನೀಡಿದಾಗಿಯೂ ಉಪವಿಭಾಗಾಧಿಕಾರಿಗಳು ಗೈರು ಹಾಜರಾತಿ ಇರುವ ಬಗ್ಗೆ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತವಾದವು. ಉಪವಿಭಾಗಾಧಿಕಾರಿ ಹಾಜರಿರಬೇಕೆಂದು ಅರಣ್ಯವಾಸಿಗಳು ಪಟ್ಟು ಹಿಡಿದ ನಂತರ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಿ ಅರಣ್ಯವಾಸಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಅರಣ್ಯವಾಸಿಗಳ ಸಮಸ್ಯೆಯ ಕುರಿತು ಅವರೊಂದಿಗೆ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರು ಹಾಗೂ ಉಪವಿಭಾಗಾಧಿಕಾರಿಗಳಾದ ಕಾವ್ಯ ರಾಣಿಯವರು ಮುಂದಿನ 1 ವಾರದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲು ಬಯಸಿದ್ದಾರೆಂದು ಶ್ರೀಧರ್ ಮುಂದಲ್ಮನೆ ಅರಣ್ಯವಾಸಿಗಳಿಗೆ ತಿಳಿಸಿದ್ರು. ನೀ ಮೊಬೈಲ್ ಬಾರೋ ಮರ ಹಿಂದೂ ಬಾರೋ ಮರ ಅವಾಗ ಎಲ್ಲ ಹಿಂದೆ ಬರಲ್ಲ ಅಲ್ಲಿ. ಈ ಕಡೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬಾ ಅಂತ ಹೇಳ್ತಾರೆ. ಎಲ್ಲ ಈ ಕಡೆ ಬರ್ರಿ. ತದನಂತರ ಸೋಮವಾರ ಇನ್ನೊಂದು ಲೆಟರ್ ರಿಮೈಂಡರ್ ಲೆಟರ್ ಮಾಡಿದ್ವಿ. ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಬರುವಂತ ಸಮಸ್ಯೆಗಳ ಬಗ್ಗೆ ಒಂದು ಪತ್ರ ಬರೆದಿದ್ವಿ. ಅವ್ರ ಉತ್ತರನೂ ಬಂದಿಲ್ಲ. ಇವತ್ತಿನ ಬರ್ತೇವೆ ಅಂತ ಹೇಳಿ ಮುಂಚಿತವಾಗಿ 2 ಸಂಬಂಧ ಪತ್ರವನ್ನೂ ಕೊಟ್ಟಿದ್ವಿ. ಈಗ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಅದಕ್ಕೆ ಅವ್ರಿಗೇನು ಅನಾರೋಗ್ಯವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ನಮಗೂ ಮನುಷ್ಯತ್ವ ಮಾನವೀಯತೆ ಇದೆ, ಗೌರವ ಕೊಡ್ತೇವೆ. ಆದರೆ ಆ ಪತ್ರಗಳನ್ನು ಉತ್ತರ ಕೊಡಿ ನಮ್ಗೆ ಇವತ್ತು ಅಲ್ವಾ? 25 ದಿವಸ ಆಯ್ತು ಲೆಟರ್ ಕೊಟ್ಟು, ಆ ಉತ್ತರ ಒಂದು ಕೊಡಿ. ನಮ್ಮ ಬೇಡಿಕೆ ಇಷ್ಟೇ, ಉತ್ತರ ಕೊಡಿ. ಎರಡನೇದು ಎಲ್ಲರೂ ಆಕ್ಷೇಪ ಪತ್ರವನ್ನ ಕೊಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಸ್ವೀಕಾರ ಮಾಡಲಿಕ್ಕೆ ಅವಕಾಶ. ಆಕ್ಷೇಪ ಪತ್ರ ನೇತೃತ್ವವನ್ನ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ಬೀಳೂರು ಕಿರಣ್ ಮರಾಠಿ, ಯಲ್ಲಾಪುರ ಅಧ್ಯಕ್ಷ ಭೀಮಶಿ ವಾಲ್ಮೀಕಿ, ಮುಂಡಗೋಡ ಅಧ್ಯಕ್ಷ ಶಿವಾನಂದ್ ಜೋಗಿ, ಹರಿಹರ್ ನಾಯ್ಕ್, ಓಂಕಾರ್, ಸೀತಾರಾಮ್ ಗೌಡ, ಈರಾಗೌಡ ನಿಲ್ಗುಂದ, ಸೀತಾರಾಮ್ ನಾಯ್ಕ್ ಕುಂದರಗಿ, ಅನಂತ್ ಗೌಡ ಮಾವಿನ್ಮನೆ, ಭಾಸ್ಕರ್ ಗೌಡ, ಚಂದ್ರು ಪೂಜಾರಿ ಮಂಚಿಕೇರಿ, ಎಂಆರ್ ನಾಯ್ಕ್, ರಾಜು ನರೇಬೈಲ್, ಯಶೋಧ ನೌಟರು ಮೊದಲಾದವರು ನೇತೃತ್ವ ವಹಿಸಿದ್ರು. ದಾಖಲೆ ಕೊಡುವಂತ ಹೇಳೋದು ಅಸಿಂಧುವಾಗಿದೆ. ಹಾಗಾಗಿ ಇವತ್ತು ನಾವು 5,000ಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳ ಆಕ್ಷೇಪ ಪತ್ರವನ್ನು ಉಪವಿಭಾಗ ಸಮಿತಿಯ ಅಧ್ಯಕ್ಷರಿಗೆ ಸಲ್ಲಿಸಲಿಕ್ಕೆ ನಾವು ಇವತ್ತು ಇಲ್ಲ ಬಂದಿದ್ದೇವೆ. ನಮಗೆ ಇದಕ್ಕೆ ಸ್ಪಷ್ಟವಾದ ಒಂದು ನಿರ್ದೇಶನ, ಸ್ಪಷ್ಟವಾದ ಉಲ್ಲೇಖ ಬೇಕಂತ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.